ಹಲೋ ಯಶು, ಇವತ್ತು ನಾನು MDM ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿದ್ದೆ. ಬಟ್ ಇಲ್ಲಿ ನಾನು ನಮ್ಮ ಶಾಲೆಯಲ್ಲಿ ಆಯಿಲ್ಲು ಸ್ಟಾಕ್ ಖಾಲಿಯಾಗೋಗಿತ್ತು. ನಾನು ಆಚೆ ಕಡೆಯಿಂದ ಪರ್ಚೇಸ್ ಮಾಡಿದ್ದೆ. ಆ ಸ್ಟಾಕ್ನ ಹೇಗೆ ಆ್ಯಡ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಹಾಂ ಕೋಮಲ, ಮೊದಲಿಗೆ ನೀನು MDM ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗು. ಲಾಗಿನ್ ಆದಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಸ್ಟಾಕ್ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡು. ಅದಾದಮೇಲೆ ಇಲ್ಲಿ ಆ್ಯಡ್ ಸ್ಟಾಕ್ ಅಂತ ಕಾಣಿಸ್ತಿದೆ, ಬ್ಲೂ ಕಲರ್ ಬಾಕ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡು. ಇಲ್ಲಿ ಟ್ರಾನ್ಸಾಕ್ಷನ್ ಡೇಟ್ ಅಂತ ಕೇಳುತ್ತೆ. ನೀನು ಯಾವ ಡೇಟಲ್ಲಿ ನೀನು ಪರ್ಚೇಸ್ ಮಾಡಿದೆ? ನಾನೇ ಯಶು ಲಾಸ್ಟ್ ಮಂತ್ 10th ತೊಗೊಂಡಿದ್ದು. ಹಾಗಾಗಿ ಇಲ್ಲಿ ಕ್ಯಾಲೆಂಡರ್ ರೀತಿ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಜೂನ್ 10ನ ಸೆಲೆಕ್ಟ್ ಮಾಡ್ಕೊ. ಅದಾದಮೇಲೆ ಇಲ್ಲಿ ರಿಸೀವ್ಡ್ ಫ್ರಮ್ ಅಂತ ಇದೆಯಲ್ಲ, ಅದ್ರ ಮೇಲೆ ಅದ್ರ ಕೆಳಗಡೆ ಕ್ಲಿಕ್ ಮಾಡಿದಾಗ ರಿಸೀವ್ಡ್ ಫ್ರಮ್ ಗೌರ್ಮೆಂಟ್, ರಿಸೀವ್ಡ್ ಫ್ರಮ್ ಸ್ಕೂಲ್, ಈ ಥರ ತುಂಬ ಆಪ್ಷನ್ ಇದೆ. ಇಲ್ಲಿ ಪರ್ಚೇಸ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡು. ಇಲ್ಲಿ ಪರ್ಚೇಸ್ಡ್ ಫ್ರಮ್ ಅಂತ ಇದೆ. ಇದಕ್ಕೆ ಇಲ್ಲಿ ಪರ್ಚೇಸ್ಡ್ ಫ್ರಮ್ ಅಂತ ಕೇಳ್ತಿದೆ. ನೀನು ಯಾವುದಾದ್ರೂ ಸ್ಟೋರಿಂದ ಪರ್ಚೇಸ್ ಮಾಡಿದ್ದ, ಆ ಸ್ಟೋರ್ ನೇಮ್ ಹೇಳ್ತೀಯ ಕೋಮಲ? ಲಕ್ಷ್ಮಿ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು ನಾನು ಯಶು. ಹಾಗಾದರೆ ಇಲ್ಲಿ ಟೈಪ್ ಮಾಡಬೇಕು ಅದನ್ನು ನೀನು. ಟೈಪ್ ಮಾಡಾದ್ಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಕ್ಯಾಟಗರಿ ಅಂತ ಕೇಳುತ್ತೆ. ನೀನು ಏನು ಪರ್ಚೇಸ್ ಮಾಡಿದೆ, ಮಿಲ್ಕ್ ಅಥವಾ ಮೀಲ್ಸಾ? ನಾನು ಯಶು ಮೀಲ್ಸಲ್ಲಿ ತೊಗೊಂಡಿದ್ದು. ಹಾಗಾದರೆ ಮೀಲ್ಸ್ನ ಸೆಲೆಕ್ಟ್ ಮಾಡು. ಅದಾದಮೇಲೆ ಇಲ್ಲಿ ಮೀಲ್ಸ್ ಐಟಮ್ ಸೆಲೆಕ್ಟ್ ಮಾಡ್ಕೋಬೇಕು. ನೀನು ಯಾವ ಐಟಮ್ನ ಪರ್ಚೇಸ್ ಮಾಡಿದ್ದೆ? ನಾನು ಯಶು ಆಯಿಲ್ ಸೆಲೆಕ್ಟ್ ಮಾಡಿದ್ದೆ. ಹಾಗಾಗಿ ಆಯಿಲ್ನ ಸೆಲೆಕ್ಟ್ ಮಾಡ್ಕೊ. ಅದಾದಮೇಲೆ ಇಲ್ಲಿ KG ಅಂತ ಕ್ವಾಂಟಿಟಿ ಅಂತ ಕೇಳ್ತಿದ್ದೆ. ಎಷ್ಟು ನೀನು ಕ್ವಾಂಟಿಟಿನ ಪರ್ಚೇಸ್ ಮಾಡಿದ್ದು? ನಾನು ಯಶು 10 kg ಪರ್ಚೇಸ್ ಮಾಡಿದ್ದು. ಹಾಗಾದ್ರೆ 10 ಅಂತ ಟೈಪ್ ಮಾಡಿ ಇಲ್ಲಿ ಸೇವ್ ಅಂತ ಕಾಣಿಸ್ತೀಯ ಬ್ಲೂ ಕಲರ್ ಬಾಕ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡು. ಅದಾದಮೇಲೆ ಐಟಮ್ ಸ್ಟಾಕ್ ಆ್ಯಡೆಡ್ ಅಂತ ಬರುತ್ತೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನೋಡು, ಈ ರೀತಿ ನೀನು ಪರ್ಚೇಸ್ ಮಾಡಿರೋದು ಇಲ್ಲಿ ತೋರಿಸುತ್ತೆ. ಏನು ಪರ್ಚೇಸ್ ಮಾಡಿದ್ಯಾ ಅಂತ. ಈ ರೀತಿ ನೀನು ಪರ್ಚೇಸ್ ಮಾಡಿದ್ರೆ ಹಾಕೋಬಹುದು. ಥ್ಯಾಂಕ್ ಯು ಯಶು, ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ನನಗೆ. ವೆಲ್ಕಮ್ ಕೋಮಲ.